ಈ ವಿಡಿಯೋದಲ್ಲಿ ನಾವು ನಮ್ಮ ದೇಶದಲ್ಲಿರೋ ಟಾಪ್ 10 ಶ್ರೀಮಂತ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನ ನೀವು ನೋಡ್ತಿರ್ಬೇಕು ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೇಶದಲ್ಲಿರೋ ಟಾಪ್ 10 ಶ್ರೀಮಂತ ವ್ಯಕ್ತಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಮುಖೇಶ್ ಅಂಬಾನಿ ಅವರು. ಈ ಹೆಸರನ್ನ ಎಲ್ಲರೂ ಕೇಳೇ ಇರ್ತೀರಾ. ಇವರು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲೇ ನಂಬರ್ 1 ಶ್ರೀಮಂತ ವ್ಯಕ್ತಿ ಕೂಡ ಹೌದು. ಇವ್ರ ಹತ್ರ ಬರೋಬ್ಬರಿ $100 ಬಿಲಿಯನ್ ಆಸ್ತಿ ಇದೆ, ಅಂದ್ರೆ 8.5 ಲಕ್ಷ ಕೋಟಿ ರೂಪಾಯಿ. ಇವರ ಧರ್ಮಪತ್ನಿ ನೀತಾ ಅಂಬಾನಿ. ಇವರಿಗೆ 3 ಜನ ಮಕ್ಕಳು, ಆಕಾಶ್ ಅಂಬಾನಿ, ಅನಂತ್ ಅಂಬಾನಿ ಮತ್ತೆ ಈಶಾ ಅಂಬಾನಿ. ಇವರ ಸಂಪಾದನೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿಯಿಂದ ಬರ್ತಕ್ಕಂಥದ್ದು. ಇವರ ಪ್ರತಿದಿನದ ಸಂಪಾದನೆ ಬಂದು ಸುಮಾರು 163 ಕೋಟಿ ರೂಪಾಯಿ, ಅಂದ್ರೆ 1 ನಿಮಿಷಕ್ಕೆ 6 ಕೋಟಿ 70 ಲಕ್ಷ ರೂಪಾಯಿ, 1 ಸೆಕೆಂಡ್ಗೆ 11 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರು 2023ರಲ್ಲಿ 20,000 ಕೋಟಿ ರೂಪಾಯಿಯನ್ನ ಬರೀ ಟ್ಯಾಕ್ಸ್ ಆಗಿ ಕಟ್ಟಿರ್ತಕ್ಕಂಥದ್ದು. ಇವ್ರ ಹತ್ರ ಬರೋಬ್ಬರಿ 170 ಲಕ್ಷರಿ ಕಾರ್ಗಳಿದಾವೆ. ಇವರ ಮುಂಬೈಯಲ್ಲಿರೋ ಮನೆ 15,000 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಇದು ಪ್ರಪಂಚದಲ್ಲೇ 2ನೇ ಅತಿ ಹೆಚ್ಚು ಬೆಲೆ ಬಾಳುವಂತಹ ಮನೆಯಾಗಿದೆ. 2ನೇ ಸ್ಥಾನದಲ್ಲಿರೋದು ಗೌತಮ್ ಅಡಾನಿ ಅವರು. ಇವರು ಅಡಾನಿ ಗ್ರೂಪ್ಗೆ ಚೇರ್ಮನ್ ಕೂಡ ಹೌದು. ಇವರು ಮೂಲತಃ ಅಹಮದಾಬಾದ್, ಗುಜರಾತ್ನವರು. ಇವರ ಆಸ್ತಿ ಬಂದು ಸುಮಾರು $80 ಬಿಲಿಯನ್ ಇದೆ, ಅಂದ್ರೆ 7 ಲಕ್ಷ ಕೋಟಿ ರೂಪಾಯಿ. 3ನೇ ಸ್ಥಾನದಲ್ಲಿರೋದು ಸಾವಿತ್ರಿ ಜಿಂದಾಲ್ ಮತ್ತೆ ಅವರ ಫ್ಯಾಮಿಲಿ. ಇವರು ಮೂಲತಃ ಅಸ್ಸಾಂನವರು. ಇವರ ಆಸ್ತಿ ಬಂದು ಸುಮಾರು $40 ಬಿಲಿಯನ್ ಇದೆ, ಅಂದ್ರೆ ಸುಮಾರು 3.5 ಲಕ್ಷ ಕೋಟಿ ರೂಪಾಯಿ. ಇವರ ಮೈನ್ ಸೋರ್ಸ್ ಆಫ್ ಇನ್ಕಮ್ ಬಂದು ಸ್ಟೀಲ್ ಪ್ರೊಡಕ್ಷನ್ ಇಂದ ಬರ್ತಕ್ಕಂಥದ್ದು. ಇವರು ಹರಿಯಾಣ ಸ್ಟೇಟ್ ಅಲ್ಲಿ MLA ಆಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. 4ನೇ ಸ್ಥಾನದಲ್ಲಿರೋದು ಶಿವ ನಡಾರ್ ಅವರು. ಇವರು HCL ಕಂಪನಿಗೆ ಚೇರ್ಮನ್ ಕೂಡ ಹೌದು. HCL ಅಂದ್ರೆ ಹಿಂದೂಸ್ತಾನ್ ಕಂಪ್ಯೂಟರ್ ಲಿಮಿಟೆಡ್ ಎಂದರ್ಥ. ಇವರು ಮೂಲತಃ ತಮಿಳುನಾಡವರು. ಇವರ ಆಸ್ತಿ ಬಂದು ಸುಮಾರು $38 ಬಿಲಿಯನ್ ಇದೆ, ಅಂದ್ರೆ 3.2 ಲಕ್ಷ ಕೋಟಿ ರೂಪಾಯಿ. ಇವರು IT ಸೆಕ್ಟರ್ ಅಲ್ಲಿ ಮಾಡಿರುವಂತಹ ಸಾಧನೆಗೆ ಇವರಿಗೆ 2008ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಡಲಾಗಿದೆ. 5ನೇ ಸ್ಥಾನದಲ್ಲಿರೋದು ದಿಲೀಪ್ ಶಾಂಘೈ ಅವರು. ಇವರು ಸನ್ ಫಾರ್ಮಾ ಇಂಡಸ್ಟ್ರೀಸ್ ಕಂಪನಿಯ ಚೇರ್ಮನ್ ಕೂಡ ಹೌದು. ಇವರು ಮೂಲತಃ ಗುಜರಾತ್ನವರು. ಇವರ ಆಸ್ತಿ ಬಂದು ಸುಮಾರು $32 ಬಿಲಿಯನ್ ಇದೆ, ಅಂದ್ರೆ 2.5 ಲಕ್ಷ ಕೋಟಿ ರೂಪಾಯಿ. ಇವರಿಗೆ 2011ರಲ್ಲಿ CNN IBN ಬೆಸ್ಟ್ ಬಿಸಿನೆಸ್ ಮ್ಯಾನ್ ಆಫ್ ದ ಇಯರ್ ಪ್ರಶಸ್ತಿ ಕೂಡ ದೊರಕಿದೆ. 2016ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಲಾಗಿದೆ. ಈ ಕಂಪನಿ ನಮ್ಮ ದೇಶಕ್ಕೆ ನಂಬರ್ 1 ಮೆಡಿಸಿನ್ ಕಂಪನಿ ಕೂಡ ಹೌದು. ಇದು ಪ್ರಪಂಚದಲ್ಲೇ 4ನೇ ಅತಿ ದೊಡ್ಡ ಮೆಡಿಸಿನ್ ಕಂಪನಿ ಕೂಡ ಹೌದು. 6ನೇ ಸ್ಥಾನದಲ್ಲಿರೋದು ರಾಧಾಕೃಷ್ಣನ್ ದಮ್ನಿ ಅವರು. ಇವರು ಮೂಲತಃ ರಾಜಸ್ಥಾನ್ ಅವರು. ಇವರು ಡಿಮಾರ್ಟ್ ಕಂಪನಿಯ ಫೌಂಡರ್ ಮತ್ತೆ ಚೇರ್ಮನ್ ಕೂಡ ಹೌದು. ಇವರು ಒಟ್ಟು ಆಸ್ತಿ $30 ಬಿಲಿಯನ್ ಇದೆ, ಅಂದ್ರೆ 2.4 ಲಕ್ಷ ಕೋಟಿ ರೂಪಾಯಿ. ಇವರನ್ನ ರಿಟೇಲ್ ಕಿಂಗ್ ಅಂತಾನು ಕರೀತಾರೆ. ಯಾಕಂದ್ರೆ ಇವರ ಡಿಮಾರ್ಟ್ ಬಿಸ್ನೆಸ್ ನ ಮೈನ್ ಫೋಕಸ್ ಬಂದು ಕಮ್ಮಿ ಬೆಲೆಯಲ್ಲಿ ಎಲ್ಲಾ ತರಹದ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡುವಂತಹ ಟೆಕ್ನಿಕ್ ಅನ್ನ ಫಾಲೋ ಮಾಡ್ತಾರೆ. ಇವರಿಗೆ 2021ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೊಡಲಾಗಿದೆ. 7ನೇ ಸ್ಥಾನದಲ್ಲಿರೋದು ಸುನಿಲ್ ಮಿಟ್ಟಲ್ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್. ಇವರು ಮೂಲತಃ ಪಂಜಾಬ್ನವರು. ಇವರು ಭಾರತಿ ಎಂಟರ್ಪ್ರೈಸಸ್ ಕಂಪನಿಯ ಚೇರ್ಮನ್ ಕೂಡ ಹೌದು. ಇವರ ಒಟ್ಟು ಆಸ್ತಿ ಬಂದು ಸುಮಾರು $28 ಬಿಲಿಯನ್ ಇದೆ, ಅಂದ್ರೆ 2.3 ಲಕ್ಷ ಕೋಟಿ ರೂಪಾಯಿ. ನಾವು ದಿನನಿತ್ಯ ಯೂಸ್ ಮಾಡೋ ಏರ್ಟೆಲ್ ಸಿಮ್ ಕೂಡ ಇವರ ಕಂಪನಿಯದ್ದೇ. ಇದು ಪ್ರಪಂಚದಲ್ಲೇ 2nd ಲಾರ್ಜೆಸ್ಟ್ ಮೊಬೈಲ್ ನೆಟ್ವರ್ಕ್ ಆಪರೇಟರ್ ಕೂಡ ಹೌದು. 8ನೇ ಸ್ಥಾನದಲ್ಲಿರೋದು ಕುಮಾರ್ ಬಿರ್ಲಾ ಅವರು. ಇವರು ಮೂಲತಃ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ನವರು. ಇವರು ಆದಿತ್ಯ ಬಿರ್ಲಾ ಗ್ರೂಪ್ಗೆ ಚೇರ್ಮನ್ ಕೂಡ ಹೌದು. ಇವರ ಆಸ್ತಿ ಬಂದು ಸುಮಾರು $24.8 ಬಿಲಿಯನ್ ಇದೆ, ಅಂದ್ರೆ 2.1 ಲಕ್ಷ ಕೋಟಿ ರೂಪಾಯಿ. 9ನೇ ಸ್ಥಾನದಲ್ಲಿರೋದು ಸೈರಸ್ ಎಸ್ ಪೂನಾವಾಲಾ ಅವರು. ಇವರು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಹೌದು. ಇವರು ಮೂಲತಃ ಪುಣೆಯವರು. ಇವರ ಆಸ್ತಿ ಬಂದು ಸುಮಾರು $24.5 ಬಿಲಿಯನ್ ಇದೆ, ಅಂದ್ರೆ 2 ಲಕ್ಷ ಕೋಟಿ ರೂಪಾಯಿ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿ ಪ್ರಪಂಚದಲ್ಲೇ ಅತಿ ದೊಡ್ಡ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರರ್ ಕೂಡ ಹೌದು. 10ನೇ ಸ್ಥಾನದಲ್ಲಿರೋದು ಬಜಾಜ್ ಫ್ಯಾಮಿಲಿ ಅವರು. ಇವರು ಮೂಲತಃ ರಾಜಸ್ಥಾನ್ ಅವರು. ಇವರ ಆಸ್ತಿ ಬಂದು ಸುಮಾರು $23.4 ಬಿಲಿಯನ್ ಇದೆ, ಅಂದ್ರೆ 1.9 ಲಕ್ಷ ಕೋಟಿ ರೂಪಾಯಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬೈಕ್ಗಳನ್ನ ಎಕ್ಸ್ಪೋರ್ಟ್ ಮಾಡೋ ಕಂಪನಿ ಯಾವುದು ಅಂದ್ರೆ ಅದು ಬಜಾಜ್ ಆಟೋ ಕಂಪನಿ. ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗೋ ಬೈಕ್ಗಳಲ್ಲಿ 40% ಅಷ್ಟು ಬೈಕ್ಗಳು ಬಜಾಜ್ ಕಂಪನಿಯದ್ದೇ ಆಗಿರುತ್ತೆ.
ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಆಟೋಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಕೂಡ ಬಜಾಜ್ ಆಟೋದೇ ಆಗಿದೆ. ಈ ಎಲ್ಲ 10 ಶ್ರೀಮಂತ ವ್ಯಕ್ತಿಗಳು ಬರೀ ಒಂದಲ್ಲ ಎರಡಲ್ಲ ಸುಮಾರು ವರ್ಷಗಳ ಕಠಿಣ ಪರಿಶ್ರಮದಿಂದಲೇ ಅವರ ಗುರಿಯನ್ನ ಮುಟ್ಟೋದಿಕ್ಕೆ ಸಾಧ್ಯವಾಗಿದೆ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೀವು ನೋಡ್ತಿರ್ಬೇಕು ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ.